ಎಷ್ಟು ಪ್ರಬಲರು ಎಷ್ಟು ಸಬಲರು ಅದೆಲ್ಲದೂ ಕೂಡ ನಂತರ ಗೊತ್ತಾಗುತ್ತೆ. ಆದರೆ ಇದೆಲ್ಲ ಮಾಡಾದ್ಮೇಲೂ ಕೂಡ 4 ಕ್ಷೇತ್ರಗಳು ಕಾಂಗ್ರೆಸ್ಸಿಗೆ ತುಂಬ ಕಾಡ್ತಾ ಇವೆ. ಅಂದರೆ ಇನ್ನು ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಇನ್ನೊಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋಕ್ಕಾಗಿಲ್ಲ. ಇಂಥ 4 ಕ್ಷೇತ್ರಗಳು ಬಾಕಿ ಉಳ್ಕೊಂಡಿವೆ. 4 ಕ್ಷೇತ್ರಗಳು ಯಾರನ್ನಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ದೊಡ್ಡ ಸಂಗತಿ. ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ. ಬಹಳಷ್ಟು ಪೈಪೋಟಿ ನಡೀತಾ ಇದೆ. ಟಿಕೆಟ್ಗೋಸ್ಕರ ಭಾರೀ ಪೈಪೋಟಿ ನಡೀತಾ ಇದೆ. 2ನೇ ಪಟ್ಟಿ ಅಂತಿಮ ಆದರೂ ಕೂಡ 4 ಬಾಕಿ ಉಳಿದಿವೆ. ಕೋಲಾರ ಟಿಕೆಟ್ಗೋಸ್ಕರ ಈಗಾಗಲೇ ಎಲ್ ಹನುಮಂತಯ್ಯ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಮುನಿಯಪ್ಪನವ್ರ ಹೆಸರು ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂತು. ಮುನಿಯಪ್ಪ ಆರಂಭದಲ್ಲಿ ಮಾತಾಡಿದ್ರು, ನನಗೆ ಕೊಡದಿದ್ದರೆ ಚಿಕ್ಕಪೆದ್ರಣ್ಣ ಅವ್ರಿಗೆ ಕೊಡಿ ಅಂತ, ಅವ್ರ ಅಳಿಯ ಚಿಕ್ಕಪೆದ್ರಣ್ಣಗೆ ಸಿಗಬೇಕು ಅಂತ. ಆದರೆ ಚಿಕ್ಕಪೆದ್ರಣ್ಣ ಅವ್ರಿಗೆ ಕೊಡಬಾರ್ದು ಅಂತ ರಮೇಶ್ ಕುಮಾರ್ ಲಾಬಿ ಮಾಡ್ತಾ ಇದ್ದಾರೆ ಅಂತ, ವಿರೋಧ ಮಾಡ್ತಾ ಇದ್ದಾರೆ ಅಂತ. ಚಿಕ್ಕಪೆದ್ರಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಮಾತನ್ನು ಮಂಜುನಾಥ್ ಹೇಳ್ತಾ ಇದ್ದಾರೆ, MLA. ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೀಗೆ ಇನ್ನೊಂದು ಕಡೆಗೆ ಸುನಿಲ್ ಬೋಸ್ ಅವರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಇನ್ನು ಧ್ರುವನಾರಾಯಣ ಅವರ ಪುತ್ರನಿಗೆ ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೀತಾ ಇದೆ. ನಾನು ಹೇಳ್ತಾ ಇದ್ದೆ, ಕೊತ್ತೂರು ಮಂಜುನಾಥ್ ಅವರು ಮುನಿಯಪ್ಪನವರ ಪರವಾಗಿರುವಂಥವರು, ರಮೇಶ್ ಕುಮಾರ್ ಮುನಿಯಪ್ಪನವರು ವಿರುದ್ಧವಾಗಿರುವಂಥವರು. ಇನ್ನು ನಾಗೇಂದ್ರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಲಾಬಿ ಮಾಡ್ತಾ ಇದ್ದಾರೆ. ತಮ್ಮ ಪುತ್ರಿಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು ಅವರ ಬೇಡಿಕೆ. ಇನ್ನೊಂದು ಕಡೆಗೆ ತುಕಾರಾಮ್ ಕೂಡ ತಮ್ಮವ್ರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ಪ್ರಯತ್ನವರು ಮಾಡ್ತಾ ಇದ್ದಾರೆ. ಹೀಗಾಗಿ 4 ಕ್ಷೇತ್ರಗಳು ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ. ಬನ್ನಿ, ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ವಿ, ಉಪಮುಖ್ಯಮಂತ್ರಿಗಳು ಬಹಳ ಉಮೇದಲ್ಲಿ ಮಾತಾಡಿದ್ರು, ಬಹಳ ಉತ್ಸಾಹದಿಂದ ಮಾತಾಡಿದ್ರು. ಈ ಬಾರಿ ಪ್ರಥಮ ಬಾರಿಗೆ ನಾವು ಇಷ್ಟೊಂದು ಯುವಕರಿಗೆ ಆದ್ಯತೆ ಕೊಡ್ತಾ ಇದ್ದೀವಿ, ಮಹಿಳೆಯರನ್ನ ಕಣಕ್ಕೆ ಕಳಿಸ್ತಾ ಇದ್ದೀವಿ, ಎಲ್ಲರೂ ಕೂಡ ಸಬಲರು, ಎಲ್ಲರೂ ಕೂಡ ಪ್ರಬಲರು ಅನ್ನುವಂಥ ಮಾತನ್ನು ಹೇಳಿದ್ರು. ಪ್ರಶ್ನೆ ಬೇರೆ. ಒಂದು ಕಡೆಗೆ ಈ ಅಳದು ತೂಗಿ ಕೆಲವೊಂದು ಕಡೆಗೆ ನಿಜಕ್ಕೂ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ನಾಯಕರು ಒಪ್ಕೋತಾರೋ ಬಿಡ್ತಾರೋ, ಅಭ್ಯರ್ಥಿಗಳೇ ಇರಲಿಲ್ಲ. ಕೆಲವ್ರನ್ನ ಬಲವಂತವಾಗಿ ನಿಲ್ಲಿಸಿರುವಂಥದ್ದು ಎಕ್ಸಾಂಪಲ್ ಸೌಮ್ಯ ರೆಡ್ಡಿ. ಈ ರೀತಿ ಈ ಬಲವಂತದ ಮಾಘಸ್ನಾನ ಅಂತಾರಲ್ಲ, ಆ ರೀತಿ ಆಗಿರುವಂಥದ್ದು ಒಂದು. ಇದೆಲ್ಲದರ ಜೊತೆಗೆ 5 ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಇನ್ನು 4 ಕ್ಷೇತ್ರಗಳು ಇನ್ನೂ ಕೂಡ ಕಗ್ಗಂಟಾಗಿದೆ. ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹರೀಶ್? ಹೌದು ರಂಗನಾಥ್, ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು ಮೊದಲಿಗೆ ಸಚಿವರೇ ನಿಲ್ಲಬೇಕಾಗುತ್ತೆ. ಈ ಬಾರಿಯ ಚುನಾವಣೆ ಬಹಳಷ್ಟು ಕ್ರೂಷಿಯಲ್ ಇದೆ. ಕರ್ನಾಟಕದಲ್ಲಿ ಎಷ್ಟು ಅಧಿಕ ಸ್ಥಾನಗಳನ್ನು ಗೆಲ್ತೀವಿ ಅಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರಬಲ ಸಚಿವರೇ ಕಣಕ್ಕೆ ಇಳಿಬೇಕು ಮತ್ತು ಅವರು ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತಹ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಆದರೆ ಸಚಿವರು ಸ್ಪರ್ಧೆ ಮಾಡೋಕ್ಕೆ ಹಿಂದೇಟಾಕಿದ್ರು. ನಾವು ನಿಲ್ಲಲ್ಲ, ನಮ್ಮ ಕುಟುಂಬದವ್ರನ್ನ ನಿಲ್ಲಿಸ್ತೀವಿ, ನಾವು ಗೆಲ್ಲಿಸ್ಕೊಬರುವಂತಹ ಜವಾಬ್ದಾರಿ ನಮ್ಮದು ಅನ್ನುವಂಥದ್ದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ತಮ್ಮ ಪುತ್ರಿಯರು, ತಮ್ಮ ಸಂಬಂಧಿಕರಿಗೆ ಟಿಕೆಟನ್ನು ಈಗ ಕೊಡಿಸಿರುವಂತಹದ್ದು. ಮತ್ತು DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲ ಸಚಿವರಿಗೂ ಜವಾಬ್ದಾರಿ ಇದೆ, ದೊಡ್ಡವರ ಕುಟುಂಬಸ್ಥರಿಗೆ ಕೊಟ್ಟಿದ್ದೀವಿ ಮತ್ತು ಅವ್ರು ಗೆಲ್ಲಿಸ್ಕೊಬರ್ಬೇಕಾದಂಥ ಜವಾಬ್ದಾರಿ ಇದೆ, ಅವರು ಸೀರಿಯಸ್ ಆಗಿ ಕೆಲಸ ಮಾಡಬೇಕಾಗುತ್ತೆ, ಅಂಥವ್ರನ್ನ ನೋಡಿ ಹುಡುಕಿ ಟಿಕೆಟ್ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಹೇಳಿದ್ದಾರೆ. ವಿಶೇಷ ಅಂತ ಈಗ 2ನೇ ಪಟ್ಟಿಯಲ್ಲಿ ಏನು ಬಿಡುಗಡೆ ಆಗುತ್ತೆ ಅದರಲ್ಲಿ 5 ಮಹಿಳೆಯರಾಗ್ತಾರೆ. ಒಟ್ಟು ಕಾಂಗ್ರೆಸ್ 6 ಮಹಿಳೆಯರಿಗೆ ಕೊಟ್ಟಂಗಾಗುತ್ತೆ. 21% ಮಹಿಳೆಯರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟ ಹಾಗೆ ಆಗುತ್ತೆ. ಮತ್ತು ವಿಶೇಷವಾಗಿ ಯುವಕರನ್ನು ಕೂಡ ಈ ಸತಿ ಗಮನದಲ್ಲಿಟ್ಕೊಂಡು 40 ವರ್ಷದ ಕೆಳಗಿರುವಂತಹವರಿಗೆ 50% ಟಿಕೆಟನ್ನು ಕೊಡಲಾಗಿದೆ. ಇದು ಒಂದು ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ವಿಶೇಷ. ಇನ್ನು 4 ಕ್ಷೇತ್ರಗಳಿಗೆ ಈಗಾಗಲೇ ಟಿಕೆಟ್ ಅಂದರೆ ಅಭ್ಯರ್ಥಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದರೆ ಗೊಂದಲಗಳಿದೆ. ಅದರಲ್ಲೂ ಮುಖ್ಯ ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಮತ್ತು ಚಾಮರಾಜನಗರ ಈ 4 ಕ್ಷೇತ್ರಗಳಲ್ಲಿ ಗೊಂದಲ ಮುಂದುವರೆದಿರುವಂತಹದ್ದು. CEC ಸಭೆಯಲ್ಲಿ ಗೊಂದಲ ಏರ್ಪಟ್ಟಂತಹ ಸಂದರ್ಭದಲ್ಲಿ, ಆಕಾಂಕ್ಷಿಗಳು ಹೆಚ್ಚಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಚರ್ಚೆ ಆಗಿರಲಿಲ್ಲ. ಮತ್ತು ನಿನ್ನೆ ಇಡೀ ದಿನ CM ಹಾಗೂ DCM ಅವರು ಚರ್ಚೆಯನ್ನು ನಡೆಸಿದ್ರು. ಕೋಲಾರದ ನಾಯಕರುಗಳನ್ನು ಕರೆಸಿದ್ರು. ರಮೇಶ್ ಕುಮಾರ್ ಅವರ ಟೀಮ್ ಬಂದು ಹೇಳುತ್ತೆ, ರೈಟ್ ಕಮ್ಯುನಿಟಿಗೆ ಕೊಡಬೇಕು, ದಲಿತ ರೈಟ್ ಕಮ್ಯುನಿಟಿಗೆ ಕೊಡಬೇಕು. ಯಾಕಂದರೆ 3,80,000 ರೈಟ್ ಕಮ್ಯುನಿಟಿ ಆ ಮತದಾರರು ಕೋಲಾರದಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಪರಿಗಣಿಸಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸುರ್ಜೇವಾಲಾ ಅವರಿಗೂ ಕೂಡ ಲೆಟರ್ ಬರೆದಿದ್ದಾರೆ. ಆದರೆ ಮುನಿಯಪ್ಪ ಅವರು ಇಲ್ಲ, ಲೆಫ್ಟ್ ಅವರಿಗೆ ಕೊಡಬೇಕು. ರಾಜ್ಯದಲ್ಲಿ ಈಗಾಗಲೇ 3 ಕ್ಷೇತ್ರಗಳಲ್ಲಿ ರೈಟ್ ಕಮ್ಯುನಿಟಿಗೆ ಕೊಡಲಾಗಿದೆ. ಅಟ್ಲೀಸ್ಟ್ 2 ಕ್ಷೇತ್ರದಲ್ಲಾದರೂ ಲೆಫ್ಟ್ ಕಮ್ಯುನಿಟಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಈಗ ಚಂದ್ರಪ್ಪ ಅವ್ರನ್ನ ಚಿತ್ರದುರ್ಗದಲ್ಲಿ ಪರಿಗಣಿಸಲಾಗಿದೆ. ಕೋಲಾರದಲ್ಲೂ ಕೂಡ ಲೆಫ್ಟ್ ಕಮ್ಯುನಿಟಿಗೆ ಪರಿಗಣಿಸಬೇಕು. ಅದು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೀಗಾಗಿ ಕೋಲಾರದ ಸ್ಥಳೀಯ ನಾಯಕರಿಂದ ಈ ಕ್ಷೇತ್ರ ಘೋಷಣೆ ಆಗುವಂತಹದ್ದು ಈಗ ನೆನೆಗುದಿಗೆ ಬಿದ್ದಿರುವಂತಹದ್ದು. ಮುಖ್ಯವಾಗಿ ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರಿಗೆ ನೀವು ನಿಲ್ಲಿ ಅನ್ನುವಂಥದ್ದನ್ನ ಹೈಕಮಾಂಡ್ ಕೂಡ ಸೂಚಿಸಿತ್ತು, ರಾಜ್ಯ ನಾಯಕರು ಕೂಡ ಹೇಳಿದ್ರು. ಆದರೆ ಮಹದೇವಪ್ಪ ಅವರು ಯಾವುದೇ ಕಾರಣಕ್ಕೂ ನಾನು ನಿಲ್ಲೋದಿಲ್ಲ, ನನ್ನ ಮಗನಿಗೆ ನೀವು ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಸಿದ್ದರಾಮಯ್ಯ ಅವರು ಕೂಡ ಸುನಿಲ್
ಸುನಿಲ್ ಬೋಸ್ ಅವ್ರನ್ನ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನಸ್ಸು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದ್ರೆ ನಂಜುಂಡಸ್ವಾಮಿ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನ ಬಳ್ಳಾರಿಯಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಉಗ್ರಪ್ಪ ಅವರು ಕೂಡ ಅಖಾಡಕ್ಕೆ ಇಳಿದಿರುವಂತಹದ್ದು, ನನಗೂ ಕೂಡ ಟಿಕೆಟ್ ಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಒಂದ್ ಕಡೆ ನಾಗೇಂದ್ರ ಅವರ ಅಣ್ಣ ವೆಂಕಟೇಶ್ ಪ್ರಸಾದ್ ಅವರು ಕೂಡ ರೇಸ್ ನಲ್ಲಿದ್ದಾರೆ. ಇನ್ನೊಂದ್ ಕಡೆ ತುಕಾರಾಮ್ ಅವರಿಗೆ ನೀವು ನಿಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ, ಆದ್ರೆ ನಾನು ನಿಲ್ಲಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ವೆಂಕಟೇಶ್ ಪ್ರಸಾದ್ ಅಥವಾ ಉಗ್ರಪ್ಪ ಅವರ ನಡುವೆ ನೇರ ಹಣಾಹಣಿ ಇರ್ತಕ್ಕಂಥದ್ದು ಟಿಕೆಟ್ ಪಡೆಯುವಲ್ಲಿ. ನೋಡ್ಬೇಕಾಗುತ್ತೆ ಅಂತಿಮವಾಗಿ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ನಾಳೆ ಬರ್ತಾ ಇದ್ದಾರೆ. ಅವರು ರಾಜ್ಯ ನಾಯಕರೊಂದಿಗೆ ಚರ್ಚಿಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಈ 4 ಕ್ಷೇತ್ರಗಳನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೆಲವರಿಗೆ ತಾವೇ ನಿಲ್ಲಿ ಅಂತಾರೆ. ಎಕ್ಸಾಂಪಲ್ ತುಕಾರಾಮ್ ಅವರಾಗಿರ್ಬೋದು, ಜೊತೆಗೆ ನಾಗೇಂದ್ರ ಅವರಾಗಿರ್ಬೋದು, ಅವ್ರು ನಿಲ್ಲಕ್ಕೆ ಸುತಾರಾಮ್ ಒಪ್ತಾ ಇಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನೋ ತಮ್ಮ ಮಕ್ಕಳನ್ನ ನಿಲ್ಲಿಸಿ ಅನ್ನುವಂಥ ಒಂದು ಮನವಿ ಇದೆ. ಜೊತೆಗೆ ಅಣ್ಣ ತಮ್ಮಂದಿರಿಗೂ ಕೂಡ ಟಿಕೆಟ್ ಕೇಳುವಂಥ ಒಂದು ಸ್ಥಿತಿ ಇದೆ.